ರಾಗಿ ಮುದ್ದೆ ಮಾಡುವಾಗ ಗಂಟಾಗುತ್ತಾ ಅಥವಾ ಉಂಡೆ ಉಂಡೆ ಆಗುತ್ತಾ? ತುಂಬಾ ಸುಲಭವಾಗಿ ಬೆಣ್ಣೆಗಿಂತಲೂ ಮೆದುವಾಗಿರುವಂಥ ರಾಗಿ ಮುದ್ದೆನ ಪರ್ಫೆಕ್ಟಾಗಿ ಮಾಡ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆಗಿಂತಲೂ ಮೆದುಮೆದುವಾಗಿರುವಂಥ ರಾಗಿ ಮುದ್ದೆನ ತುಂಬಾ ಪರ್ಫೆಕ್ಟಾಗಿ ಒಂಚೂರು ಗಂಟು ಇಲ್ಲದಾಗೆ ಮಾಡುವಂಥ ಎಲ್ಲ ಸೀಕ್ರೆಟ್ ಟಿಪ್ಸ್ ಮತ್ತು ಕೆಲವೊಂದು ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಯೂಶ್ವಲ್ ಆಗಿ ನಾವು ರಾಗಿ ಮುದ್ದೆ ತಿನ್ನೋದು ತುಂಬ ಕಮ್ಮಿ, ಜಾಸ್ತಿ ತಿನ್ನೋ ಅಭ್ಯಾಸ ಇಲ್ಲ. ಬಟ್ ನನಗೆ ರಾಗಿ ಮುದ್ದೆ ಅಂತಂದರೆ ತುಂಬಾ ಇಷ್ಟ. ಅದು ಈ ಚಿಕನ್ ಸಾರು, ನಾನ್ ವೆಜ್ ಇದ್ದರೆ ರಾಗಿ ಮುದ್ದೆ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ರಾಗಿ ಮುದ್ದೆ ಮಾಡೋದನ್ನು ನಾನು ಕಲ್ತ್ಕೊಂಡಿದ್ದೇನೆ. ನನ್ನ ನೇಬರೊಬ್ಬರು ಕೆಲವೊಂದು ಟಿಪ್ಸನ್ನು ನನ್ನ ಜೊತೆ ಶೇರ್ ಮಾಡಿದ್ದಾರೆ. ಅಂದರೆ ಅವರು ಬ್ಯಾಂಗ್ಳೂರಿನವರು, ರಾಗಿ ಮುದ್ದೆ ದಿನ ತಿಂತಾರೆ. ಈ ಟಿಪ್ಸನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ತುಂಬ ಜನ ನನಗೆ ಕೇಳಿದ್ರು, ಅಂದರೆ ಗಂಟಿಲ್ಲದಾಗೆ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಮಾಡುವಂಥ ವಿಧಾನವನ್ನು ಹೇಳ್ಕೊಡಿ ಮೇಡಮ್ ಅಂತ. ಸೊ ಅದಕ್ಕೋಸ್ಕರ ಈ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಈ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದ್ರೂ, ಇವನ್ ಅಡುಗೆ ಬರೋದವರು ಕೂಡ ತುಂಬಾ ಚೆನ್ನಾಗಿರುವಂಥ ಮೆದುವಾಗಿರುವಂಥ ರಾಗಿ ಮುದ್ದೆನ ಸುಲಭವಾಗಿ ಮಾಡ್ಕೋಬೋದು. ಇನ್ನೊಂದು ಏನು ಅಂತಂದರೆ, ಈ ರಾಗಿ ಮುದ್ದೆ ಇದೆಯಲ್ವಾ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಅಂದರೆ ಬೇಗ ವೆಯ್ಟ್ ಲಾಸ್ ಆಗಬೇಕು, ಹಾಗೆಯೇ ದೇಹ ಕೂಲಾಗಿರಬೇಕು, ಅಥವಾ ಈ ಸಕ್ಕರೆ ಕಾಯಿಲೆ ಇರ್ತದಲ್ಲ ಅಂಥವರಿಗೆ ಕೂಡ ರಾಗಿ ಮುದ್ದೆ ತುಂಬಾ ಒಳ್ಳೆಯದು. ನಾವು ದಿನ ಅಲ್ಲದಿದ್ದರೂ ವಾರಕ್ಕೊಂದು 2-3 ಸರಿ ಆದರೂ ರಾಗಿ ಮುದ್ದೆನ ತಿಂದರೆ ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಧರ್ಧ ನೋಡಿದರೆ ನಿಮಗೇನು ಗೊತ್ತಾಗಲ್ಲ. ವಿಡಿಯೋ ಬಗ್ಗೆ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ಕೊಡಲಿಕ್ಕೆ ಮರೆಯಬೇಡಿ. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ನನ್ನ ಚಾನಲಲ್ಲಿ ತುಂಬಾ ಉತ್ತಮವಾಗಿರುವಂಥ ವಿಡಿಯೋಗಳಿದೆ. ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ಸಿಗುತ್ತೆ. ನೀವು ನನ್ನೆಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಆರೋಗ್ಯಕರವಾಗಿರುವಂಥ ರಾಗಿ ಮುದ್ದೆಯನ್ನು ಮಾಡೋದಕ್ಕೆ ನಾನು ನೋಡಿ ಈ ದೊಡ್ಡ ಲೋಟದಲ್ಲಿ 1 ಲೋಟದಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದು ಆ್ಯಕ್ಚುಲಾಗಿ ಮನೆಯಲ್ಲೇ ಮಾಡಿರುವಂಥ ರಾಗಿ ಹಿಟ್ಟು, ನನಗೆ ನನ್ನ ನೇಬರೊಬ್ಬರು ಕೊಟ್ಟಿರುವಂಥದ್ದು. ಮೊದಲಿಗೆ ಇದರಿಂದ ಒಂದು 4 ಚಮಚದಷ್ಟು ರಾಗಿ ಹಿಟ್ಟನ್ನು ನಾವು ತೆಗೆದಿಟ್ಬಿಡೋಣ. ಅಂದರೆ ನಾವು ಯಾವ ಗ್ಲಾಸಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ವಿ ಅಥವಾ ಲೋಟದಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ವಿ ಅದರಿಂದನೇ, 1 ಲೋಟ ಅಂತ ತಗೊಂಡಿದ್ದೀನಲ್ಲ ಅದರಿಂದನೇ ಒಂದು 4 ಚಮಚದಷ್ಟು ರಾಗಿ ಹಿಟ್ಟನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡು ಇಡ್ತಾ ಇದ್ದೇನೆ. ಇದೇನಕ್ಕೆ ಅಂತ ಆಮೇಲೆ ಹೇಳ್ತೇನೆ. ಇದಾದ ನಂತರ ಇವಾಗ ನಮಗೆ ಮೇಯ್ನಾಗಿ ಬೇಕಾಗಿರೋದು ಒಂದು ಒಳ್ಳೆಯ ಪಾತ್ರೆ, ರೌಂಡು ಶೇಪಲ್ಲಿರುವಂತಹ ಸ್ಟೀಲ್ ಪಾತ್ರೆ. ಅದು ಹಿಡಿ ಇರುವಂಥ ಸ್ಟೀಲ್ ಪಾತ್ರೆ ಇದ್ದರೆ ತುಂಬಾ ಒಳ್ಳೆಯದು. ಇದು ನಾನು ಕುಕ್ಕರ್ ಇದು ತಗೊಂಡಿದ್ದೇನೆ, ದೊಡ್ಡ ಕುಕ್ಕರ್ ಇದೆ ಸ್ಟೀಲ್ದು. ಆ ಕುಕ್ಕರನ್ನೇ ತಗೊಂಡಿದ್ದೇನೆ. ಯಾಕಂತಂದರೆ ಕ್ಲೀನಾಗಿ ಹಿಡ್ಕೊಂಡು ನಮಗೆ ಮಗ್ಚೋದಕ್ಕೆ ಹೆಲ್ಪ್ ಆಗುತ್ತೆ, ಸುಲಭ ಆಗುತ್ತೆ. ಈಗ 2 ಲೋಟದಷ್ಟು ನೀರನ್ನು ಈ ಕುಕ್ಕರಿಗೆ ಹಾಕೊತಾ ಇದ್ದೇನೆ. ಅಂದರೆ ನಾವು 1 ಲೋಟದಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀವಲ್ವ, ನಾವು ಮೊದಲಿಗೆ 2 ಲೋಟದಷ್ಟು ನೀರನ್ನು ಪಾತ್ರೆಗೆ ಹಾಕ್ಕೊಂಡು ಅದನ್ನ ಬಿಸಿ ಮಾಡಲಿಕ್ಕೆ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಇಟ್ಬಿಡೋಣ. ಅಷ್ಟೊತ್ತಿಗೆ ಇನ್ನು ಅರ್ಧ ಲೋಟದಷ್ಟು, ಅಂದರೆ ಆಗ 2 ಲೋಟೆ ನಾವು ಪಾತ್ರೆಗೆ ಹಾಕಿದ್ವಿ, ಮತ್ತು ಅರ್ಧ ಲೋಟದಷ್ಟು ನೀರನ್ನು ಇನ್ನೊಂದು ಪಾತ್ರೆಗೆ ಹಾಕಿ ನಾವು ಸಪ್ರೇಟಾಗಿ ತೆಗೆದಿಟ್ಟಿದ್ದೀವಲ್ವ, ಸ್ವಲ್ಪ 4 ಚಮಚದಷ್ಟು ಹಿಟ್ಟು, ಅದನ್ನು ಹಾಕಿಬಿಟ್ಟು ನೀಟಾಗಿ ನಾವು ಅಂಬ್ಲಿಗೆ ರೆಡಿ ಮಾಡ್ತೀವಲ್ವ ಆ ಥರ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಹೀಗೆ ಟೋಟಲ್ ಆಗಿ 1 ಲೋಟದಷ್ಟು ರಾಗಿ ಹಿಟ್ಟಿಗೆ ನಮಗೆ 2.5 ಲೋಟದಷ್ಟು ನೀರು ಬೇಕಾಗುತ್ತೆ. ಸೊ ಈಗ ಕಲಸಿಟ್ಟಿರುವಂತಹ ರಾಗಿ ಹಿಟ್ಟಿನ ನೀರಿದೆಯಲ್ವ, ಅದನ್ನ ನಾವು ಕುದಿಲಿಕ್ಕೆ ಇಟ್ಟಿದ್ವಲ್ವ ನೀರು ಸ್ಟವ್ ಮೇಲೆ, ಅದಕ್ಕೇ ಹಾಕೋಬೇಕು. ಸ್ವಲ್ಪ ತಣ್ಣಗಿರುವಾಗಲೇ ಈ ರಾಗಿ ಹಿಟ್ಟು ಮಿಕ್ಸ್ ಮಾಡಿರುವಂಥ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತುಪ್ಪನ ಹಾಕೋಬೋದು, ಖಂಡಿತವಾಗ್ಲೂ ಆಪ್ಷನ್, ಎಲ್ಲರೂ ತುಪ್ಪ ಹಾಕ್ಕೊಳ್ಳಲ್ಲ. ಬಟ್ ನಾನು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ತುಂಬ ಮೆತ್ತಗೆ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕೊತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನ ಮಗಿಸ್ಬೇಕು, ಚೆನ್ನಾಗಿ ಕುದಿಬೇಕು. ಇವಾಗ ನಾವು ಊರಿನ ಜಾಸ್ತಿ ಇಡ್ಬೋದು. ಅಂದರೆ ಈ ನೀರು ಅಂಬ್ಲಿ ಥರ, ರಾಗಿ ಹಿಟ್ಟು ಹಾಕಿ ಇರುವಂಥ ನೀರು ಅಂಬ್ಲಿ ಥರ ರೆಡಿ ಆಗುತ್ತಲ್ಲ, ಅಲ್ಲಿ ತನಕ ನಾವು ಇದನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು, ಉರಿಯನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೋದು. ಒಂದು ಸರಿ ಇದು ಕುದಿಲಿಕ್ಕೆ ಶುರುವಾದ ನಂತರ ಒಂದು ನಿಮಿಷ ಬಿಟ್ಟು ಒಂದು ಸ್ವಲ್ಪ ದಪ್ಪ ಆಗುತ್ತೆ. ಅದಾದ ನಂತರ ಒಂದು ಸೌಟಷ್ಟು ಸ್ವಲ್ಪ ಈ ರಾಗಿ ಅಂಬ್ಲಿ ಥರ ಆಗಿದೆಯಲ್ವ, ಅದನ್ನ ಒಂದು ಪಾತ್ರೆಗೆ ತೆಗೆದಿಟ್ಬೇಡಿ. ಇದು ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಈಗ ಉರಿಯನ್ನು ಕಮ್ಮಿ ಇಟ್ಕೊಂಡು ನಾವು ರೆಡಿ ಇಟ್ಟಿರುವಂತಹ ರಾಗಿ ಹಿಟ್ಟನ್ನು ಸುರಿದು ಬಿಡಬೇಕು. ಒಂದೇ ಸೈಡಿಗೆ ಸುರಿಯಿರಿ, ಯಾಕಂತಂದರೆ ಒಟ್ಟಿಗೆ ಇರಬೇಕು, ಬಿಡಿ ಬಿಡಿ ಆಗಬಾರ್ದು. ಮತ್ತು ಹಿಟ್ಟು ಹಾಕಿದ ತಕ್ಷಣ ಇದೆಯಲ್ವ, ನೀವು ಸೌಟ್ ಅಥವಾ ಈ ರಾಗಿ ಮುದ್ದೆ ಮಾಡುವ ಕೋಲಿರುತ್ತಲ್ವ, ಅದರಿಂದ ಮಗುಚಕ್ಕೆ ಹೋಗಬೇಡಿ, ತಿರುಗಿಸೋಕ್ಕೆ ಹೋಗಲೇಬೇಡಿ. 8 ನಿಮಿಷ ನೀವು ಇದೇ ಥರ ಈ ಕುದೀತಿರುವಂತಹ ನೀರಲ್ಲಿ ಬೇಯಲಿಕ್ಕೆ ಬಿಡಬೇಕು. ಅದು ಸ್ಟೀಮಲ್ಲಿ ರಾಗಿ ಹಿಟ್ಟು ಮೆತ್ತಗಾಗುತ್ತೆ, ಚೆನ್ನಾಗಿ ಬೇಯುತ್ತೆ. ಅದು ಕುದೀತಾ ರಾಗಿ ಹಿಟ್ಟಿನ ಮೇಲ್ಗಡೆ ಕೂಡ ನೀರು ಬರುತ್ತೆ, ಅದು ಅದರಷ್ಟಕ್ಕೆ ಸ್ಟೀಮಲ್ಲಿ ಬೇಯುತ್ತೆ. 8 ನಿಮಿಷ ಆದ ನಂತರ ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಮಿಕ್ಕಿದ್ದು ಬೇಯಬೇಕು ಅಂತಂದರೆ ಈಗ ನಾವೇನು ಮಾಡಬೇಕು ಅಂತಂದರೆ, ಒಂದು ಸಟ್ಟುಗ ಅಥವಾ ಒಂದು ಮರದ ಸೌಟನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಯಾವ ಕೋಲನ್ನು ಯೂಸ್ ಮಾಡ್ತಾ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 8 ನಿಮಿಷ ಆದ ನಂತರ ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲೂ ಗಂಟಿರಲ್ಲ, ಆ ಥರ ನಿಮಗೆ ರಾಗಿ ಮುದ್ದೆ ಮಾಡೋಕ್ಕೆ ಬರುತ್ತೆ.
ನಾವು ತೆಗೆದಿಟ್ಟಿರುವಂಥ ರಾಗಿ ಅಂಬ್ಲಿ ಇದೆಯಲ್ಲ ಸ್ವಲ್ಪ ಅದನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಜಸ್ಟು ಒಂದು ನಿಮಿಷ ನೀವು ತಿರುಗಿಸಿದರೆ ಸಾಕು. ಒಂದು ಚೂರು ಗಂಟಿರಲ್ಲ, ಪರ್ಫೆಕ್ಟಾಗಿ ರಾಗಿ ಮುದ್ದೆಗೆ ಬೇಕಾಗುವಂಥ ಹದಕ್ಕೆ ರೆಡಿ ಆಗುತ್ತೆ. ಒಂದೆರಡು ನಿಮಿಷ ನೀಟಾಗಿ ನೀವು ಇದನ್ನ ತಿರುಗಿಸ್ತಾ ಕೊನೆಗೆ ಏನು ಮಾಡಿ, ಎಲ್ಲೂ ಗಂಟಿಲ್ಲದಾಗೆ ನೋಡ್ಕೊಳ್ಳಿ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಒಂಚೂರು ಗಂಟಾಗಿಲ್ಲ. ಸೌಟಲ್ಲಿ ಮಿಕ್ಕಿದ್ದನ್ನು ಕೂಡ ಅದಕ್ಕೆ ಹಾಕಿ ಈ ಒಂದು ಲಿಡ್ಡನ್ನು ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ ಬಿಟ್ಟರೆ ಸಾಕು. ನಾವು ಆವಾಗ 8 ನಿಮಿಷ ಬಿಸಿ ನೀರಿಗೆ ಹಾಕಿ ರಾಗಿ ಹಿಟ್ಟನ್ನು ಬಿಟ್ಟಿದ್ವಿ, ಆವಾಗಲೇ ಬೆಂದಿರುತ್ತೆ. ಮತ್ತು ಒಂದೆರಡು ನಿಮಿಷ ನಾವು ಮಗುಚುವಾಗಲೂ ಬೆಂದಿರುತ್ತೆ. 1-2 ನಿಮಿಷ ನಾವು ಕಮ್ಮಿ ಉರಿಯಲ್ಲಿ ಸ್ಟೀಮಲ್ಲಿಟ್ಟು ಮುಚ್ಚಳನ ಮುಚ್ಚಿಟ್ಬಿಟ್ಟು ಬಿಟ್ಟರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಬೆಂದಿದೆಯಾ ಅಂತ ನೋಡೋದು ಹೇಗೆ ಅಂತಂದರೆ, ಕೈಯನ್ನು ತಣ್ಣಗೆ ಮಾಡಿಕೊಂಡು ಸೌಟಿಂದ ಸ್ವಲ್ಪ ಹಿಟ್ಟನ್ನು ತಗೊಂಡು ಒತ್ತಿ ನೋಡಿ. ನಿಮಗೆ ಕೈಗೆ ಹಿಡಿಬಾರ್ದು, ಆವಾಗ ಪರ್ಫೆಕ್ಟಾಗಿ ರಾಗಿ ಮುದ್ದೆ ರೆಡಿಯಾಗಿದೆ ಅಂತ ಅರ್ಥ. ಸ್ವಲ್ಪ ಸ್ಟವನ್ನು ಬಂದ್ ಮಾಡಿ ಕೆಳಗಿಳಿಸ್ಬಿಡಿ. ಸ್ವಲ್ಪ ತಣ್ಣಗಾದ ನಂತರ ನೀವು ರಾಗಿ ಮುದ್ದೆನ ಕಟ್ಕೋಬೋದು. ನಾನೇನು ಅಂತಂದರೆ ಒಂದು ಪಾತ್ರೆಗೆ ಎಣ್ಣೆನ ಸವರ್ಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ಥರ ರೌಂಡಾಗಿ ತಿರುಗಿಸ್ತಾ ರಾಗಿ ಮುದ್ದೆನ ರೆಡಿ ಮಾಡ್ತೇನೆ. ಇದಿಲ್ಲದಿದ್ದರೆ ರಾಗಿ ಮುದ್ದೆ ಮಾಡುವಂಥ ಸೌಟು ಅಥವಾ ಪ್ಲೇಟ್ ಇರುತ್ತೆ, ಕೆಲವರು ಅದರಲ್ಲೂ ಮಾಡ್ತಾರೆ. ಕೈಯಲ್ಲಿ ಕಟ್ಕೊಂಡು ಬೇಕಾದರೂ ಮಾಡ್ಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ಬೋದು. ಬಟ್ ತುಂಬ ತಣ್ಣಗಾಗಲಿಕ್ಕೆ ಬಿಡಬೇಡಿ. ಒಂಚೂರು ಬಿಸಿ ಇರುವಾಗಲೇ ರಾಗಿ ಮುದ್ದೆನ ಮಾಡಿದರೆ ಕಟ್ಕೊಂಡ್ರೆ ನೀಟಾಗಿ ನಮಗೆ ರಾಗಿ ಮುದ್ದೆ ಕಟ್ಟೋದಕ್ಕೆ ಬರುತ್ತೆ. ನೋಡಿ ಇಷ್ಟೇ. ನಾವೇನು ರಾಗಿ ಮುದ್ದೆ ಮಾಡೋದ್ರಲ್ಲಿ ಪರ್ಫೆಕ್ಟ್ ಅಂತ ಹೇಳಲ್ಲ, ಬಟ್ ನಾನು ಮಾಡೋ ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಮೆತ್ತಗಿರುತ್ತೆ ಅಂತಂದರೆ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಒಂಚೂರು ಗಂಟಾಗಲ್ಲ. ನನಗೆ ಈ ಟಿಪ್ಸನ್ನು ನನ್ನ ನೇಬರ್ ಒಬ್ಬರು ಹೇಳಿಕೊಟ್ಟಿರುವಂಥದ್ದು. ಅದಾದ ನಂತರ ತುಂಬ ಸರಿ ನಾನು ಇದೇ ಥರ ರಾಗಿ ಮುದ್ದೆನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.